ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಆದಿಚುಂಚನಗಿರಿ ಮಠಕ್ಕೆ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಲಿದೆ. ಮಂಡ್ಯದಲ್ಲಿರುವ ಆದಿಚುಂಚನಗಿರಿಯ ಶಾಖಾ ಮಠದಲ್ಲಿ ಇವತ್ತು ಭೈರವೈಕ್ಯ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇರೋದ್ರಿಂದ ಒಂದಷ್ಟು ಸಿದ್ಧತೆ ಭದ್ರತೆಯಂತೂ ಆಗ್ತಾ ಇದೆ. ಒಂದ್ ರೀತಿಯ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಮಂಡ್ಯಾದ್ಯಂತ ಅನ್ನುವಂತಹ ವಿಚಾರಗಳನ್ನ ಗಮನಿಸಬೇಕು. ಇವತ್ತು ಒಂದೇ ವೇದಿಕೆಯಲ್ಲಿ ಆ ಸಮುದಾಯದ ಅಷ್ಟು ಜನ ಗಣ್ಯ ವ್ಯಕ್ತಿಗಳ ಸಮಾಗಮ ಕೂಡ ಆಗಲಿದೆ. ಹಾಗಾದ್ರೆ ಹೇಗಿದೆ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಅಥವಾ ಸಿದ್ಧತೆ ಭದ್ರತೆ ಆ ಕುರಿತ ಡೀಟೇಲ್ಸ್ ಅನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಇವತ್ತು ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ, ಮೋದಿಯಿಂದ ಗುರು ಭೈರವೈಕ್ಯ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿದೆ. ಇವತ್ತು ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ, ಮೋದಿಯಿಂದ ಗುರು ಭೈರವೈಕ್ಯ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಇವತ್ತು ನೆರವೇರುತ್ತೆ. ಬಾಲ ಗಂಗಾಧರನಾಥ ಸ್ವಾಮೀಜಿ ಇರೋ ಭೈರವೈಕ್ಯ ಮಂದಿರ ಇವತ್ತು ಅದ್ಧೂರಿಯಾಗಿ ಲೋಕಾರ್ಪಣೆಗೊಳ್ಳಲಿದೆ. ಮಠ ಹಾಗೂ ಮಂಡ್ಯ ಜಿಲ್ಲಾಡಳಿತದಿಂದ ಸಕಲ ರೀತಿಯ ಸಿದ್ಧತೆಗಳಾಗಿದೆ. ಮಂದಿರ ಲೋಕಾರ್ಪಣೆ ಬಳಿಕ ಶ್ರೀ ಕಾಲಭೈರವೇಶ್ವರನಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮೋದಿ ಅವರ ಆಗಮನದ ಹಿನ್ನೆಲೆ ಇವತ್ತು ಭಕ್ತಾದಿಗಳಿಗೆ ಮಠಕ್ಕೆ ಪ್ರವೇಶ ಇರುವುದಿಲ್ಲ. ಒಂದೇ ವೇದಿಕೆಯಲ್ಲಿ ಸಮುದಾಯದ ನಾಯಕರ ಸಮಾಗಮ ಆಗಲಿದೆ. ಪ್ರಧಾನಿ ನಿರ್ಗಮನದ ಬಳಿಕ ಭೈರವೈಕ್ಯ ಮಂದಿರಕ್ಕೆ ಸಾರ್ವಜನಿಕರು ಕೂಡ ಭೇಟಿ ಕೊಡಬಹುದು. ಪ್ರವೇಶಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಮೋದಿ ಅವರಿಗೆ ಸನ್ಮಾನ ಮಾಡೋದಕ್ಕೆ ವಿಶೇಷ ಪೀಠಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಗಳಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ವಿಶೇಷ ಪೀಠವನ್ನ ಹಾಕೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಗೌರವ ಸಮರ್ಪಣೆ ಅಂತೂ ಆಗುತ್ತೆ. ಹಂಗಾಗಿ ಅದಕ್ಕೂ ಸಂಬಂಧಪಟ್ಟಂತೆ ಸಿದ್ಧತೆಗಳ ಆಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಲಿದೆ. ಹಾಗಾಗಿ ಮಂಡ್ಯಾದ್ಯಂತ ಯಾವ ರೀತಿ ಸಿದ್ಧತೆ ಭದ್ರತೆ ಇದೆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಆದಿಚುಂಚನಗಿರಿ ಮಠಕ್ಕೆ ಹೋಗುವಂತಹ ಮಾರ್ಗದುದ್ದಕ್ಕೂ ಕೂಡ ನೀವು ಗಮನಿಸಿದ್ರೆ ಹಬ್ಬದ ವಾತಾವರಣ ನಿರ್ಮಾಣ ಆಗಿರುವಂತಹ ದೃಶ್ಯ. ಬಾಲ ಗಂಗಾಧರನಾಥ ಸ್ವಾಮೀಜಿಗಳಿರುವಂತಹ ಭೈರವೈಕ್ಯ ಮಂದಿರ ಇವತ್ತು ಲೋಕಾರ್ಪಣೆ ಆಗ್ತಾ ಇರೋದು. ಭವ್ಯವಾಗಿ ತಲೆ ಎತ್ತಿದೆ ಭೈರವೈಕ್ಯ ಮಂದಿರ. ಅದಕ್ಕೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇವತ್ತು ಬಂದು ಅದನ್ನ ಲೋಕಾರ್ಪಣೆಗೊಳಿಸ್ತಾ ಇರೋದ್ರಿಂದ ಹಬ್ಬದ ಸಂಭ್ರಮ ಮಂಡ್ಯಾದ್ಯಂತ ದೃಶ್ಯ ನೋಡ್ತಾ ಇದ್ದೀರಿ. ಹಾಗಾದ್ರೆ ಭೈರವೈಕ್ಯ ಮಂದಿರದ ವಿಶೇಷತೆ ಏನು? ಪ್ರಧಾನಿ ನರೇಂದ್ರ ಮೋದಿ ಅವರೇ ಇವತ್ತು ಬಂದು ಅದನ್ನ ಲೋಕಾರ್ಪಣೆ ಮಾಡ್ತಿದ್ದಾರೆ. ಒಂದ್ ಕಡೆ ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಾಗ ಅವ್ರಿಗೆ ಧರಿಸೋದಕ್ಕೆ ವಿಶೇಷ ರೀತಿಯಲ್ಲಿ ಪೇಟ ತಯಾರಿಕೆ ಆಗಿರೋದು. ಈಗ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ ಭೈರವೈಕ್ಯ ಮಂದಿರದ ವಿಶೇಷತೆ ಏನು ಅಂತ. ಬರೋಬ್ಬರಿ 80 ಕೋಟಿ ವೆಚ್ಚದಲ್ಲಿ ಈ ಭೈರವೈಕ್ಯ ಮಂದಿರದ ನಿರ್ಮಾಣ ಕಾರ್ಯ ಆಗಿದೆ. ದ್ರಾವಿಡ ಶೈಲಿಯಲ್ಲಿರುವಂತಹ ಶ್ರೀ ಗುರು ಭೈರವೈಕ್ಯ ಮಂದಿರ ಇವತ್ತು ಲೋಕಾರ್ಪಣೆಗೆ ಸಿದ್ಧವಾಗಿ ನಿಂತಿರೋದು. ದ್ರಾವಿಡ ಶೈಲಿಯಲ್ಲಿದೆ ಅಂತೆ ಶ್ರೀ ಗುರು ಭೈರವೈಕ್ಯ ಮಂದಿರ. ಅದೇ ಇವತ್ತು ಲೋಕಾರ್ಪಣೆ ಆಗ್ತಾ ಇರೋದು. 3 ಆಲಯಗಳನ್ನ ಹೊಂದಿರುವ ಭೈರವೈಕ್ಯ ಮಂದಿರ ಇವತ್ತು ಲೋಕಾರ್ಪಣೆ ಆಗುತ್ತೆ. ಕಾರಣ ದೇಹ, ಸೂಕ್ಷ್ಮ ದೇಹ ಹಾಗೂ ಸ್ಥೂಲ ದೇಹದ ಪರಿಕಲ್ಪನೆಯಲ್ಲಿ ಈ ಮಂದಿರವನ್ನ ನಿರ್ಮಾಣಗೊಳಿಸಲಾಗಿದೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಅದರ ಜೊತೆಗೆ ಅನ್ನ, ಪ್ರಾಣ, ಮನೋಮಯ, ವಿಜ್ಞಾನ ಮತ್ತು ಆನಂದಮಯದ ಕೋಶ ಹೊಂದಿರುವಂತಹ ದೇಗುಲ ಅಂತ ಕೂಡ ಅದನ್ನ ಹೇಳಲಾಗ್ತಾ ಇದೆ. ಹೊಯ್ಸಳ, ಚೋಳ, ಚಾಲುಕ್ಯ, ಗಂಗರ ವಾಸ್ತುಶಿಲ್ಪದ ಸಮ್ಮಿಶ್ರಣ ಕೂಡ ಈ ಭೈರವೈಕ್ಯ ಮಂದಿರದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದು ಕೂಡ ವಿಶೇಷತೆ ಅನ್ನೋದು ಗಮನಿಸಬೇಕಾಗತ್ತೆ. ಒಡಿಸಾದ ಸೂರ್ಯ ದೇಗುಲದ ಕಲೆ ಒಳಗೊಂಡಿದೆ ಈ ದೇಗುಲ.
ಆಗಸಕ್ಕೆ ಚಾಚಿದ ಗೋಪುರ, ಶಿಲ್ಪಕಲೆಯ ಅದ್ಭುತ ಕೆತ್ತನೆ ಕೂಡ ಈ ಮಂದಿರದಲ್ಲಿ ನೋಡೋದಕ್ಕೆ ಸಿಗುತ್ತೆ. ದೇಗುಲದಲ್ಲಿ ಬ್ರಹ್ಮಾಂಡ ನಿಯಮಗಳಿಗೆ ಅನುಸಾರವಾದ ವಿನ್ಯಾಸದ ರೀತಿಯಲ್ಲೇ ಈ ಭೈರವೈಕ್ಯ ಮಂದಿರವನ್ನ ನಿರ್ಮಾಣ ಮಾಡಲಾಗಿದ್ದು, ಭೈರವೈಕ್ಯ ದೇವಸ್ಥಾನದ 3 ಮಾದರಿ ಕಲ್ಲುಗಳನ್ನ ಬಳಕೆ ಮಾಡಲಾಗಿದೆಯಂತೆ. ಮಂದಿರ ನಿರ್ಮಾಣಕ್ಕೆ ಕ್ಲೈರಾ ಎಂಬ ಕಲ್ಲು ಹೆಚ್ಚಾಗಿ ಬಳಕೆ ಆಗಿದೆ ಅನ್ನೋದು ವಿಶೇಷ ಅಂತೆ. ಇಳಕಲ್ ಹಾಗೂ ಸಂತೇಕಲ್ ಎಂಬ ಮಾದರಿ ಕಲ್ಲುಗಳ ಕೆತ್ತನೆಗೆ ಬಳಕೆಯಾಗಿದ್ದು, ಸತತ 6-7 ವರ್ಷಗಳ ಪರಿಶ್ರಮದಿಂದ ಮೂಡಿ ಬಂದಿದೆ ಈ ಭವ್ಯ ಸುಂದರ ಮಂದಿರ. ಹೊಸಕೋಟೆಯ ಪ್ರಸಿದ್ಧ ಶಿಲ್ಪಿ ಶಂಕರ ಸ್ಥಪತಿ ಅವರು ಈ ಮಂದಿರದ ನಿರ್ಮಾಣ ಕಾರ್ಯ ಕಂಪ್ಲೀಟ್ ಮಾಡಿದ್ದಾರೆ ಅನ್ನೋದು ಮತ್ತೊಂದು ಗಮನಿಸಬೇಕಾಗಿರುವಂತಹ ವಿಚಾರ. ಅದರ ಜೊತೆಗೆ ಇದೇ ಭವ್ಯ ಮಂದಿರ ವಿಶೇಷತೆ ಒಳಗೊಂಡಂತಹ ಭೈರವೈಕ್ಯ ಮಂದಿರವನ್ನ ಇವತ್ತು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಂದು ತಮ್ಮ ಹಸ್ತಾಕ್ಷರದಲ್ಲಿ ಅದನ್ನ ಲೋಕಾರ್ಪಣೆ ಮಾಡ್ತಿದಾರಲ್ಲ, ಒಂದ್ ಕಡೆ ಸಿದ್ಧತೆ ಭದ್ರತೆಗಳು ಅಷ್ಟೇ ಜೋರಾಗಿ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ರಿ. ಅದ್ರ ಜೊತೆಗೆ ಗಮನಿಸ್ತಾ ಇದ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಷ್ಟೊತ್ತಿಗೆ ಬರ್ತಾರೆ, 10:10ಕ್ಕೆ ಬೆಂಗಳೂರಿನ HAL ವಿಮಾನ ನಿಲ್ದಾಣಕ್ಕೆ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. HAL ನಿಂದ ಹೆಲಿಕಾಪ್ಟರ್ ಮೂಲಕ ಮಂಡ್ಯದ ಆದಿಚುಂಚನಗಿರಿ ಮಠಕ್ಕೆ ಅವರು ಪ್ರಯಾಣ ಬೆಳೆಸಲಿದ್ದಾರೆ. 11 ಗಂಟೆಗೆ ಮಠದಲ್ಲಿ ಗುರು ಭೈರವೈಕ್ಯ ಮಂದಿರ ಲೋಕಾರ್ಪಣೆ ಕಾರ್ಯ ಆಗಲಿದ್ದು, ಬಳಿಕ ಕಾಲಭೈರವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ನಂತರ BGS ಕ್ರೀಡಾಂಗಣದಲ್ಲಿ ಭಕ್ತರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಕೂಡ ಇರುತ್ತೆ. ವೇದಿಕೆ ಕಾರ್ಯಕ್ರಮದ ನಂತರ ತಪೋವನ ಹೆಲಿಪ್ಯಾಡ್ಗೆ ಅವರ ಆಗಮನ ಕೂಡ ಆಗಲಿದೆ. ಮಧ್ಯಾಹ್ನ 12:30ಕ್ಕೆ ಮಂಡ್ಯದಿಂದ ಬೆಂಗಳೂರಿಗೆ ಹೆಲಿಕಾಪ್ಟರ್ ಮೂಲಕ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಯಾಣ ಬೆಳೆಸಲಿದ್ದು, ಸರಿಯಾಗಿ 1 ಗಂಟೆಗೆ HAL ವಿಮಾನ ಮೂಲಕ ತಿರುವನಂತಪುರಂಗೆ ಇಲ್ಲಿಂದ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಬರುವಂತ ಸಮಯ, ಜೊತೆಗೆ ಯಾವ ರೀತಿ ಕಾರ್ಯಕ್ರಮ ಇರುತ್ತೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಆಬ್ವಿಯಸ್ಲಿ ನಮ್ಮ ದೇಶದ ಪ್ರಧಾನಿಗಳು ಬರ್ತಾ ಇದ್ದಾರೆ ಅಂತ ಅಂದ್ರೆ ಅಷ್ಟೇ ಜೋರಾಗಿ ಭದ್ರತೆಗಳಾಗುತ್ತೆ, ಒಂದಷ್ಟು ಕ್ರಮಗಳನ್ನ ಕೂಡ ಪೊಲೀಸ್ ಇಲಾಖೆ ಕೈಗೊಳ್ಳುತ್ತೆ. ಹಾಗಾದ್ರೆ ಈಗ ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರೋದ್ರಿಂದ ಹೆಂಗಿದೆ ಭದ್ರತೆ, ಆ ಕುರಿತ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನರೇಂದ್ರ ಮೋದಿ ಅವರು ಬರ್ತಾ ಇರುವಂತಹ ವೇಳಾಪಟ್ಟಿಯನ್ನ ಗಮನಿಸ್ತಾ ಇದ್ರಿ. ಅದರ ಜೊತೆಗೆ ಈಗ ಹೇಗಿದೆ ಭದ್ರತೆ ಅನ್ನೋದನ್ನ ಕೂಡ ಗಮನಿಸಬೇಕು. ಚುಂಚನಗಿರಿಯಲ್ಲಿ ಪೊಲೀಸ್ ಸರ್ಪಗಾವಲು ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಪೊಲೀಸ್ ಸಿಬ್ಬಂದಿಯೇ ಇವತ್ತು ನೋಡೋದಕ್ಕೆ ಸಿಗ್ತಾರೆ. ಭದ್ರತೆಗಾಗಿ 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಸ್ಥಳದಲ್ಲಿ ಆಗಿದೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. SP ಗ್ರೇಡ್ನ 6 ಅಧಿಕಾರಿಗಳು, ASP 10 ಜನ, DYSP 15 ಜನ, PI 40 ಜನ, PSI 151 ಜನ, ASI 92, ಅದೇ ರೀತಿ KSRP ತುಕಡಿ 8, DAR 10, QRT 5, 10 ASC ಟೀಮ್ ಅನ್ನ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಯೋಜನೆ ಮಾಡಲಾಗಿದೆ ಸ್ಥಳದಲ್ಲಿ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಹೇಗಿದೆ ಭದ್ರತೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. SP ಗ್ರೇಡ್ನ 6 ಅಧಿಕಾರಿಗಳು, ASP 10 ಜನ, DYSP 15 ಜನ ನೇಮಕಗೊಂಡಿದ್ದಾರೆ. PI 40 ಜನ, PSI 151 ಜನ, ASI 92 ಜನ, ಅದೇ ರೀತಿ KSRP ತುಕಡಿಯನ್ನ ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. DAR 10 ಜನ, QRT 5 ಜನ, ಹೀಗೆ ಭದ್ರತೆಗಾಗಿ ಎಲ್ಲಾ ಗ್ರೇಡ್ನ ಅಧಿಕಾರಿಗಳನ್ನ ಸ್ಥಳದಲ್ಲಿ ನೇಮಕ ಮಾಡಲಾಗಿದೆ. ಹಾಗಾಗಿ ಆದಿಚುಂಚನಗಿರಿ ಮಠದ ಸುತ್ತಮುತ್ತ ನೋಡಿದ್ರೆ ಎಲ್ಲಾ ಕಡೆ ಕೂಡ ಪೊಲೀಸರೇ ನೋಡೋದಕ್ಕೆ ಸಿಗ್ತಾರೆ. ಕಾರ್ಯಕ್ರಮಕ್ಕೆ ಸುಮಾರು 1 ಲಕ್ಷ ಜನ ಬರುವ ನಿರೀಕ್ಷೆ ಇದೆಯಂತೆ. ಕಾರ್ಯಕ್ರಮ ಆರಂಭ ಆಗುವ 1.5 ತಾಸಿನ ಮುಂಚೆ ಜನ ಬಂದು ಬಿಡಬೇಕು ಅನ್ನೋ ರೀತಿಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಾಗ ಯಾರಿಗೂ ಕೂಡ ಎಕ್ಸಿಟಿವ್ ಎಂಟ್ರಿ ಇರೋದಿಲ್ಲ ಅಂತ. ಚುಂಚನಗಿರಿ ಸುತ್ತಮುತ್ತ ಮದ್ಯ ಮಾರಾಟಕ್ಕೂ ಕೂಡ ನಿರ್ಬಂಧ ಹೇರಲಾಗಿದೆ. ರಾತ್ರಿ ತನಕ ಕೂಡ ಮದ್ಯ ಮಾರಾಟ ಕಂಪ್ಲೀಟ್ ಆಗಿ ನಿಷೇಧ ಇರುತ್ತೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕೂಡ ನೋಡಿ ಮದ್ಯ ಮಾರಾಟಕ್ಕೆ ಕಂಪ್ಲೀಟ್ ಆಗಿ ನಿಷೇಧ ಮಾಡಲಾಗಿದೆ. ಬೆಳ್ಳೂರು ಪಟ್ಟಣ ಪಂಚಾಯಿತಿಯ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಮದ್ಯ ಮಾರಾಟವನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಇದೆಲ್ಲವೂ ಕೂಡ ಮುನ್ನೆಚ್ಚರಿಕಾ ಕ್ರಮಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಕೈಗೊಂಡಿರುವಂತಹ ಕ್ರಮಗಳು, ಜೊತೆಗೆ ಜಿಲ್ಲಾಡಳಿತ ಕೂಡ ಹಲವಾರು ರೀತಿಯ ಕ್ರಮಗಳನ್ನ ಕೈಗೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬರುವಿಕೆಗಾಗಿ.
ಮಾಡ್ತಾ ಇದ್ರು ಅವರು ಮಾಡ್ತಾ ಇದ್ರು ನಮ್ಮ ಏಟಿ ಕೇಳಿ ಅದಕ್ಕೆ ಆನ್ಸರ್ ಇರಲ್ಲ ಅದಕ್ಕೆ ಪೊಲೀಸರಿಗೆ ಎಕ್ಸಾಂಪಲ್ ನೋಡಿ ಟೆಂಪಲ್ ಸೆಕ್ಯೂರಿಟಿ ಅಂತ